ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಲ್ಲ ಮೊಬೈಲ್ ಮೇಡಮ್ ಈ ಕಡೆ ಮೇಡಮ್. ಓಕೆ ಇದೇನು ಗೊತ್ತಮ್ಮ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನಲ್ ಅಂದ್ರೆ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು. ಬೇಸಿಕಲಿ ನೀವಿದ್ದೀರಿ ಬೇಸಿಕಲಿ ಮಾತಾಡಬೇಕು. ಒಬ್ಬರ ಬಗ್ಗೆ ಮಾತಾಡಿದ್ರೆ ಓಕೆ, ನಾನೆಲ್ಲ ಫೇಸ್ ಮಾಡ್ತೀನಿ, ಕೋರ್ಟ್ ಗೀಟ್ ಕಚೇರಿ ಫೇಸ್ ಮಾಡ್ತೀನಿ. ನನ್ನ ಬಗ್ಗೆ ಅಪ್ಪವ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದು ಏನ್ ಕೇಳೋದು ಗೊತ್ತಮ್ಮ, ಆಯ್ತು ಈ ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಗಿತ್ತಮ್ಮ. ಪರ್ಸನಲ್ ಆಗಿ ನಂದು ಅಂತಂದ್ರೆ ಓಕೆ, ನಂದು ಪರ್ಸನಲ್ ಅಂದ್ರೆ ಅಮ್ಮ ಇವ್ರು ಮಾತಾಡಿದ್ರಲ್ಲಮ್ಮ, ಇವ್ರಿಗೆ ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ. ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದ್ದಾರೆ. ತಾಯಿ ಅಂದ್ರೆ ಲೈಕ್ ನಾಟ ಈಗ ರೆಗ್ಯುಲರ್ ಮಾತಾಡಿದ್ರೆ ಓಕೆ ಅಮ್ಮ. ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆದ್ರೆ ಬೇರೆಯವರಿಂದ ಗೊತ್ತಿಲ್ಲಮ್ಮ ನನಗೆ. ಐ ಡೋಂಟ್ ವಾಂಟ್, ನನಗೆ ಅದು ಸಂಬಂಧ ಇಲ್ಲ. ಇದು ಬಂದ್ಬಿಟ್ಟಮ್ಮ, ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ 7 ಇಯರ್ಸ್ ಬ್ಯಾಕ್ ಅಮ್ಮ. 7 ಇಯರ್ಸ್ ಬ್ಯಾಕ್ ನಾನು ಕ್ಲಿಯರ್ ಮಾಡಿ ಒಬ್ಬ ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದ. ಈಗ ನಾನು ಅವನ ಮನೆ ಬಾಗಿಲಿಗೆ ಹೋಗಿಲ್ಲಮ್ಮ. ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿರ ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲ ಇಬ್ರು ನಾನು ಮಾಡಕ್ಕೆ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯಿಸಿ ಆಗ್ಲಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ. ದುಡ್ಡನ್ನ ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ? ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್. ಅದೇನೇ ಇದ್ರು ಇಲ್ಲಿ ಬರ್ಬೋದಾಯ್ತು. ಚೇಂಬರ್ ಅಲ್ಲಿ ಏನೋ ಮಾತಾಡ್ಕೋಬೋದಾಗಿತ್ತು. ಚೇಂಬರ್ ಇಲ್ವಾ ಇಲ್ಲಿ? ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆಯಲ್ಲ ನಮ್ಮ ಚಿತ್ರರಂಗಕ್ಕೆ, ಇದನ್ನ ಮಾತಾಡ್ಬೋದಾಗಿತ್ತು. ಬಂದಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ಟೂ ಮಚ್ ಅಮ್ಮ. ಖಂಡಿತ ಕರೆಸ್ತೀನಿ ನಿಜವಾಗ್ಲೂ. ಆಮೇಲೆ ಒಬ್ರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದ್ಯಾರ ಅವರು, ಆಯ್ತಾ. ಆಮೇಲೆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಏನ್ ಅವ್ರ ತಾಯಿಗೆ ಹುಟ್ಟೆ ಅಲ್ವಾ, ಅವ್ರ ಅಪ್ಪನಿಗೆ ಹುಟ್ಟೆ ಅಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡಬಾರ್ದು. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರ್ಲಿ. ಏನಕ್ಕೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನಗದ ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ, ಆಯ್ತಾ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲರೂ ನನ್ಗೆ ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ ಅಂತ. ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ಲೂ ತಲೆ ಕೆಡ್ಸ್ಕೊತಿರ್ಲಿಲ್ಲಮ್ಮ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಿ ಮಾತಾಡಿರೋ ಶೈಲಿ ನನಗೆ ಇದಾಯ್ತು, ತುಂಬಾ ಹರ್ಟ್ ಆಯ್ತು. ಇದ್ರ ಬಗ್ಗೆ ಅವ್ರನ್ನ ಕರೆಸಿ ಮಾತಾಡ್ತೀನಿ. ದಯವಿಟ್ಟಮ್ಮ. ಆಮೇಲೆ ಅಮ್ಮ ಇದು ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತಿರ ಬಿಟ್ಟು ಹೇಳ್ತಿಲ್ಲಮ್ಮ, ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಮ್ಮ. ನಾನು ನಿಮ್ ಗಮನಕ್ಕೆ ತರ್ತಾ ಇದೀನಿ. ನೀವು ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರೆಸಿ ಮಾತಾಡಕ್ಕೆ ಇಲ್ಲಮ್ಮ, ನಾನು ಆಗ್ತಾ ಇದ್ದೀನಮ್ಮ. ಪ್ರಾಮಿಸ್, ಪ್ಲೀಸ್ ನಾನು ಆಗ್ತಾ ಇದ್ದೀನಿ. ಆಲ್ರೆಡಿ ಅಮ್ಮ ನಾನು NCR ಮಾಡಿದ್ದೀನಿ. ಆಲ್ರೆಡಿ ಕೋರ್ಟ್ ಹೋಗಿದೆ. ಮಾಡಾಯ್ತಮ್ಮ, ಕೋರ್ಟ್ ಹೋಗಿದೆ. ಯಾಕಂದ್ರೆ ಇಲ್ಲಮ್ಮ, ನಾನು ನಿಮ್ಗೆ ಹೇಳ್ತೀನಿ ಎಂತಿದ್ರೆ ಅದು ನನ್ನ ಪರ್ಸನಲ್ ಅಮ್ಮ. ನನ್ನ ಪರ್ಸನಲ್ ನಾನು ಒಪ್ಪ ಹಾಕೊಂಡಿದ್ದೀನಿ. ನನ್ ಮಿಕ್ಕಿದವ್ರದ್ದು ಪರವಾಗಿ ಬಂದಿದ್ದೀನಿ. ನಾನು ಮಿಕ್ತವ್ರು ಏನೇನ್ ಮಾಡಿದ್ದಾರೆ, ಹೆಂಗೆ ಮಾತಾಡಿದ್ದಾರೆ. ಮಿಕ್ತ ಈಗ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ರು. ಅಪ್ಪು ಅವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ. ಸೊ ನಾನು ಹೇಳ್ತಾ ಇರೋದು ಇದೇ ವಿಷಯ ಅಮ್ಮ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು. ದರ್ಶನ್ ಪಾಪ ಒಳಗಡೆ ಇದ್ದಾರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದಾಗ ಇವರೆಲ್ಲ ಈ ತರ ನ್ಯೂಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರು ಇದ್ರೆ ನಾನು ಮಾತಾಡ್ತಿದ್ದೆ, ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗೆನೆ ಬರೋಲ್ಲ ನೀವು ಇದ್ಮೇಲೆ, ನಿಮ್ಮ ನೋಡಿದ್ಮೇಲೆ ನಮ್ಗೆ, ಆಯ್ತಾ. ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ. ಇವಾಗ FIR ಆಗ್ತಾ ಇದೆ ಅಮ್ಮ. FIR ಬರ್ತಾ ಇದೆ. ಈಗ ಮೇಲೆ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಫಾಮೆನ್ಸ್ ಕೇಸು ಹಾಕ್ತಾ ಇದ್ದೀನಿ ಅಮ್ಮ. ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ, ಸೊ ಅಷ್ಟು ಆ ಕೇಸ್ ಹಾಕ್ತೀನಿ. ಅಂಡ್ ದೆನ್ ಇವತ್ತು ಸಂಜೆ ವರ್ಷಕ್ಕೆ FIR ಬರ್ತದಮ್ಮ. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನು ಇದೆ, ಕಾನೂನು ಪ್ರಕಾರ ಮಾಡ್ತೀನಿ. ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿದ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ನನಗೂ ಮಕ್ಳಿದ್ದಾರಮ್ಮ, ನನಗೂ ನನ್ನ ಹೆಂಡತಿ ಇದ್ದಾಳಮ್ಮ. ಸಮಾಜದಲ್ಲಿ ಅಟ್ಲೀಸ್ಟ್ ಎಷ್ಟು ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ. ಯಾರ ಮುಂದೆ ನಾವು ಮಾತಾಡ್ಬೇಕಾದ್ರೂ ಏನಾದ್ರು ನಾವು ಬೇರೆಯವ್ರ ಮುಂದೆ ಆ ಥರ ನ್ಯೂಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ಲಮ್ಮ. ಅದು ನಿಜವಾಗ್ಲೂ ಖಂಡಿತ ಕ್ರಮ ತಗೋತೀವಿ. ಮಾಡಿದೀನಮ್ಮ. ಖಂಡಿತ ಪ್ಲೀಸ್ ಇದನ್ನ ನಾವು ಉತ್ತೇಜಿಸಲ್ಲ. ಪ್ಲೀಸ್ ಅಮ್ಮ. ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಸತ್ತವ್ರ ಬಗ್ಗೆ, ಬದುಕಿರೋರು, ಎಲ್ಲೋ ಕಟ್ಟದಲ್ಲಿ ಸಂಕಷ್ಟದಲ್ಲಿ ಇರೋರ ಬಗ್ಗೆ
ಉದ್ಯಮದಲ್ಲಿ ಇರ್ತಕ್ಕಂಥ ಗಣ್ಯರ ಬಗ್ಗೆ ಮಾತಾಡಿದ್ದಾರೆ, ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ. ಅಮ್ಮ ತಗೊಳ್ಳಿ, ಪಬ್ಲಿಕ್ ಅಲ್ಲಿ ಹಂಗೆ ಅಮ್ಮ ಪಬ್ಲಿಕ್ ಅಲ್ಲಿ ತಾಯಿ ಇಸು ಬಗ್ಗೆ ಮಾತಾಡ್ತಾರಮ್ಮ ಪಬ್ಲಿಕ್ ಅಲ್ಲಿ. ಅಮ್ಮ ಓಕೆ, ನಾನೇ ಎಲ್ಲ ಅವನು ಕಾಸು ಕೊಟ್ಟಿದ್ದೀನಿ, ಅವ್ನು ನನಗೆ ಮೋಸ ಮಾಡ್ದೆ, ಇಂಥ ಪದಗಳು ಯೂಸ್ ಮಾಡ್ತಾರೆ. ಓಕೆ ಅಮ್ಮ, ತೊಂದರೆ ಇಲ್ಲ, ನೋ ವರಿ. ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ, ಹಪ್ತಿರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಮ್ಮ. ಇದೆಲ್ಲ ನಾನ್ ಸೆನ್ಸ್ ಅಲ್ವಾ? ಎಜುಕೇಶನ್ ಇರೋ ಮನ್ಸರು ಇವರು ಖಂಡಿತ ಅಲ್ಲಮ್ಮ. ಪ್ಲೀಸ್ ನೀವು ಕೂರಿ ದಯವಿಟ್ಟು ನೀವು ಕೂತ್ಕೊಳ್ಳಿ. ಓಕೆ, ನನ್ಗೆ ಏನಕ್ಕೆ ನಿಮ್ಗೆ ಹೇಳ್ಬೇಕಾಗಿತ್ತು ಅಷ್ಟು ಹೇಳಿದ್ದೀನಿ. ಏನಕ್ಕೆ ನಾಳೆ ಸಹ ಪ್ರೇಮ್ ಅಂತ ನೀವು ಏನೋ ಮಾಡ್ದಕ್ಕಣ, ನಾನ್ ಸೆನ್ಸ್ ಮಾಡ್ದಕ್ಕಣ ಪ್ರೇಮ್ ಅಂತ ನನ್ನ ಕಡೆ ನೀವು ಕೈ ತೋರ್ಸಂಗಿಲ್ಲ, ನನ್ಗೆ ಬಯಂಗಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಹರ್ಟ್ ಮಾಡಕ್ ತಯಾರಿಲ್ಲ. ಓಕೆ, ಸೊ ಪ್ಲೀಸ್ ಅಮ್ಮ ನೀವು ಕೂರಿ ಪ್ಲೀಸ್. ಒಂಚೂರು ಮೊಬೈಲ್ಗಳಿಂದ ಏನ್ ಕೆಲಸ ಮಾಡ್ತೀರ? ಮಾತೃ ಸಂಸ್ಥೆ ಅನ್ನೋದೇ ನೀವು ಉಳಿಸ್ಬೇಕು ಇದನ್ನ. ಯಾಕಂದ್ರೆ ಕನ್ನಡ ಚಿತ್ರರಂಗ ಹಾಳಾಗ್ತಾ ಇರೋದೇ ಇದರಿಂದನೇ, ಇದೇ ವಿಷಯದಿಂದನೇ ಹಾಳಾಗ್ತಾ ಇದೆ. ದಯವಿಟ್ಟು ನೀವು ಈ ಸ್ಥಾನಕ್ಕೆ ಬಂದಿದ್ದೀವಿ, ಒಂದು ತಾಯಿ ಸ್ಥಾನದಲ್ಲಿ ಇದ್ರೆ ಮಾತೃ ಸಂಸ್ಥೆನ ಉಳಿಸ್ಬೇಕಾಗಿದೆ ನೀವು ಅಷ್ಟೇ. ಖಂಡಿತ ಎರಡೂ ಕಡೆಯಿಂದ ಅವ್ರು ಬರ್ಲಿ, ಕರೆಸ್ತೀವಿ. ಅವರು ಕೇಳ್ಬೇಕಲ್ಲ ನಾವು ಖಂಡಿತ. ಅದರಿಂದಾಗಿ ನೀವು ಕ್ರಮನ ತಗೋಬೇಕು ಅಂದ್ರೆ ಅವ್ರನ್ನ ಕರೆಸಿ ಮಾತಾಡ್ತೀನಿ. ನೀವು ಇದನ್ನ ಮಾಡ್ಕೊಳ್ಳಿ ಅಮ್ಮ, ತೊಂದರೆ ಇಲ್ಲ. ನನ್ ಕೂಡ ಅಲ್ಲಿ ಮಾಡ್ಕೊಂತೀನಿ, ನಮ್ ಜಾಗಗಳಿವೆ, ಇಲ್ಲಿ ಮಾಡಿ ಅಮ್ಮ. ನಾನು ಅಲ್ಲಿ ಜಾಗ ಇದೆ, ಕೋರ್ಟ್ಗೆ ಹೋಗಿದ್ದೀನಿ, ಕೋರ್ಟಲ್ಲಿ ಮಾಡಿಸ್ತೀನಿ. ಯಾಕಂದ್ರೆ ಲ್ಯಾಂಗ್ವೇಜ್ ನನಗೆ ಅದು ಇಷ್ಟ ಆಗ್ಲಿಲ್ಲಮ್ಮ. ಯಾರೇ ಆಗ್ಲಿ, ನಾನು ಯಾವ್ದು ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಯಾರ ತಾಯಿದಿರ ಬಗ್ಗೆ ಆಗ್ಲಿ ಮಾತಾಡಕ್ ನಾನು ಇವತ್ತಿನವರೆಗೂ ಏನಾಗ್ಲಿ ದೇವ್ರಣ್ಣ ಅಮ್ಮ. ನೀವು ಕುರಿ ಪ್ಲೀಸ್, ದಯವಿಟ್ಟು ಕುರಿ. ನೀವು ಕುರಿ ಪ್ಲೀಸ್. ಜಗಣ ಸ್ವಲ್ಪ ನಿನಗೆ ಯಾಕೆ ಅದ್ರ ಮೇಲೆ ಲೋಕಿ ನೀಟಾಗಿ ತಗೋದು ಬಿಟ್ಟಿದ್ದೀನಿ. ಯಾರು ಇದ್ದಿದ್ದಲ್ಲಿ ನೀವಿದ್ರ ಅಲ್ವಾ? ಆಮೇಲೆ ಹುಡುಗ್ರ ನಾನು ಹೇಳೋದು ಒಂದು ರಿಕ್ವೆಸ್ಟ್. ಕ್ಯಾಮ್ರಾ ಆಫ್ ಮಾಡ್ಬಿಡಿ, ಆಫ್ ಮಾಡ್ಬಿಡಿ, ಆನ್ ಮಾಡಿ ಕ್ಯಾಮ್ರಾ ಇರಲಿ ದಯವಿಟ್ಟು ಪ್ಲೀಸ್. ರಿಕ್ವೆಸ್ಟ್. ಬಿಡ್ರಿ ಮುಂದೆ. ಆಮೇಲೆ ನಾನು ಹೇಳೋದು ಏನ್ ಗೊತ್ತಾ ಮಕ್ಕಳ, ಪ್ಲೀಸ್ ಓಕೆ, ತಪ್ಪು ತಿಳ್ಕೊಬೇಡಿ. ಯಾರಾದ್ರೂ ಈಗ ನಾನೇ ಆಗ್ಲಿ ಯಾವ್ದಾದ್ರು ಕೆಟ್ಟ ಪದ ಯೂಸ್ ಮಾಡಿದ ತಕ್ಷಣ ನೀವು ಕ್ಯಾಮ್ರಾಗಳು ಆಫ್ ಮಾಡ್ಬೇಕು, ಕ್ವಶನ್ ಕೇಳ್ಬೇಕು, ಇಲ್ಲಾಂದ್ರೆ ಬೈದ್ಬಿಟ್ಟು ಹೋಗ್ಬಿಡ್ಬೇಕು. ನೀವು ಸಮಾಜಕ್ಕೆ ಒಂದು ಸಂದೇಶ ಸಾರ್ತಿರಲ್ಲ ಮಕ್ಕಳ, ಅಲ್ವಾ? ಸಮಾಜಕ್ಕೆ ನೀವಿದ್ರೆ ಅಂತ ನೀವಿಲ್ಲ ನಾವ್ ಹೆಂಗ್ ಗೊತ್ತಾಗ್ತೀವಿ? ನೀವಿದ್ರೆ ಅಲ್ವಾ ನಮ್ಮನ್ನ ಕರ್ಕೊಂಡು ಹೋಗೋದು, ದಾರಿ ನಡೆಸೋದು, ಇದೆ ತಾನೆ. ಅದು ಬಿಟ್ಬಿಟ್ಟು ನೀವು ಏನ್ ಮಾಡ್ತೀರಾ, ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ಯಾರೇ ಆಗ್ಲಿ, ನಾಟ್ ಲೈಕ್ ಎನಿ ಅದರ್ ಪರ್ಸನ್ ಇನ್ಕ್ಲೂಡಿಂಗ್ ಮೀ, ನನ್ನ ಸೇರ್ ನಾನು ಹೇಳ್ತಾ ಇದೀನಿ. ಸೊ ಸಮ್ ಟೈಮ್ ನೀವೇನ್ ಮಾಡ್ಬಿಡ್ತೀರಾ, ನಾವೇನಾರು ಅಂದಾಗ ಬಾಯ್ಕಟ್ ಮಾಡ್ಬಿಟ್ಟೆ, ಪ್ರೇಮ್ ಬಾಯ್ಕಟ್ ಮಾಡ್ರಿ ಅಂತಿರಲ್ವಾ? ಸೇಮ್ ನೀವು ಬುದ್ಧಿ ಹೇಳ್ಬೇಕು. ಆಕ್ಚುಲಿ ಬೇಸಿಕಲಿ ನೀವು ಬೈಬೇಕು, ಯಾಕೋ ಸುಗಿಬೇಕು ಬೇಸಿಕಲಿ. ಏನಕ್ಕೆ ಅಂದ್ರೆ ಸಮಾಜದಲ್ಲಿ ಏನಾಗ್ತದೆ ಗೊತ್ತಾ, ಫೋನ್ ಹಿಡ್ಕೊಂಡ್ರೆ ಮಕ್ಕಳು ನೋಡ್ತಾರೆ, ಹೆಣ್ಮಕ್ಳು ನೋಡ್ತಾರೆ, ಇವಾಗೆಲ್ಲ ಟಿವಿ ನೋಡ್ತಾ ಇಲ್ಲ, ಎಲ್ಲ ಇದನ್ನ ನೋಡ್ತಾರೆ, ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡ್ತಾರೆ. ನ್ಯೂಸೆನ್ಸ್ ಆದಾಗ ನೀವೇ ಕ್ವಶನ್ ಮಾಡಬಹುದು, ನೀವೇ ಕೈ ಬೆರಳ ತೋರಿಸಬಹುದು, ನೀವೇ ಬೈಬೋದಲ್ಲಿ. ಯಾಕೆ ಮಾತಾಡ್ತಾ ಇದೆಯಾ, ವಾಟ್ಸ್ ದ ರೀಸನ್? ನೀನ್ ಪರ್ಸನಲ್ ಇದ್ರೆ ಹೋಗುರು, ಮನೆ ಮುಂದೆ ಹೋಗಿ ಕುತ್ಕೊಂಡು ಮಾತಾಡೋ, ಮನೆ ಕರ್ಸ್ ಮಾತಾಡಿಲ್ಲ. ಚೇಂಬರ್ ಇದೆ, ಫಿಲ್ಮ್ ಚೇಂಬರ್ ಅಂತ ದೊಡ್ಡ ಸಂಸ್ಥೆ ಇದೆ ಇಲ್ಲಿ, ಅಲ್ಲೋ ಕುತ್ಕೊಂಡು ಮಾತಾಡೋ ಅಂತ ಹೇಳ್ಬೇಕು. ಬೇಸಿಕಲಿ ನೀವುಗಳು ಬುದ್ಧಿ ಹೇಳ್ಬೇಕಂಡ್ರು, ಆಯ್ತಾ? ಸಾರಿ, ತಪ್ಪು ತಿಳ್ಕೊಬೇಡಿ, ನಾನು ಹಿಂಗೆ ಹೇಳಿದೆ ಅಂತ. ಯಾಕಂದ್ರೆ ಇದನ್ನ ನಾನು ಹೇಳಿದ್ ನನಗೆ ಗೊತ್ತಿರೋಷ್ಟು ನಾನು ಮಾತಾಡ್ತೀನಿ, ಅದ್ರ ಮೇಲೆ ನಾನು ಮಾತಾಡಕ್ ಹೋಗಲ್ಲ. ಪ್ಲೀಸ್ ಅಪ್ಪ, ಆಯ್ತಾ? ಇನ್ಕ್ಲೂಡಿಂಗ್ ನಾನು ಸೇರಿ ಹೇಳ್ತೇನೆ. ನಾನೊಬ್ಬ ಸಾಧ್ಯ ನಾನು ಕೆಟ್ಟದಾಗ ಮಾತಾಡಿದ್ರೆ ನಿಮ್ಗೆ ಅವಾಗ ನೀವು ಬಾಯ್ಕಟ್ ಮಾಡಿ ಹೋಗ್ತಾ ಇರ್ಬೇಕು. ಹೋಗಯ್ಯ ನೀನ್ ನಾನ್ ಸೆನ್ಸ್ ಮಾತಾಡೋದು ಅಂತ ನನಗ್ ಬೈದು ಹೋಗ್ಬೇಕು ನೀವು. ಈ ತರ ಹೆಣ್ಮಕ್ಳ ಬಗ್ಗೆ, ಈ ತರ ಯಾರಾದ್ರೂ ತುಂಬಾ ನ್ಯೂಸೆನ್ಸ್ ಕೆಟ್ಟದಾಗೆ, ಈಗ ಅಪ್ಪವ್ರ ಬಗ್ಗೆ ಅಲ್ಲಿ ಮಾತಾಡ್ತಿದ್ರು. ಸಮಾಜದಲ್ಲಿ ಎಂತ ಗೌರವ ಇರೋ ವ್ಯಕ್ತಿ ಅಲ್ವಾ? ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿದ್ರ ಅಲ್ಲಿ? ಯಾರಾದ್ರೂ ಮಾತಾಡ್ಬೋದಾಯ್ತಾನೆ ಇಲ್ಲಿ? ಆಮೇಲೆ ತಾಯಿ ಲೆವೆಲ್ ಮಾತಾಡಿದ್ರ ಅವ್ರು? ಯಾರಾದ್ರೂ ಒಬ್ರು ಬೆರಳು ತೋರ್ಸಿ ಮಾತಾಡಿದ್ರೆ ಯಾವನೇ ನೀನು ಅನ್ಎಜುಕೇಟೆಡ್ ಅಂತ ಯಾರು ಮಾತಾಡಿದ್ರ? ಯಾರು ಮಾತಾಡ್ಲಿಲ್ಲ. ಓಕೆ, ಅವ್ರು ದರ್ಶನ್ ಪಾಪ ಒಳಗಡೆ ಅವ್ರೆ, ಸೊ ಅವ್ರ ಬಗ್ಗೆ ಮಾತಾಡಿದ್ರು. ಯಾರಾದ್ರೂ ಮಾತಾಡಿದ್ರ? ಅದು ಅವ್ರ ಇಷ್ಟ, ಅವ್ರ ಕಾನೂನು ಇದೆ, ಅವ್ರದ್ದಿದೆ, ಅದು ಅವ್ರವ್ರ ಹಣೆ ಬರ, ನಮ್ಗೇನು ಇದಿಲ್ಲ. ಇಲ್ದವ್ರ ಬಗ್ಗೆ ಎಲ್ಲ ಹಿಂಗ್ ಮಾತಾಡ್ಬೇಕಾದ್ರೆ, ಆಮೇಲೆ ತುಂಬಾ ತೀರಾ ಕೆಟ್ಟದಾಗ ಮಾತಾಡ್ಬೇಕಾದ್ರೆ ನೀವು ಅದನ್ನ ದಯವಿಟ್ಟು ಅಪೋಸ್ ಮಾಡಬೇಕು ಪ್ಲೀಸ್. ಆಯ್ತಾ? ಪ್ಲೀಸ್ ಕಣೋ, ರಿಕ್ವೆಸ್ಟ್ ಕಣ್ರೋ, ಆಯ್ತಾ? ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ಏನಕ್ಕೆ ಅಂದ್ರೆ, ಸೊ ನಮ್ಮನ್ನ ನಡ್ಸ್ಕೊಂಡು ಹೋಗೋದು, ನಮ್ಮನ್ನ ಕರ್ಕೊಂಡು ಹೋಗೋದು, ನಮ್ಮನ್ನ ಕೊನೆವರೆಗೂ ತಗೊಂಡೋಗಿ ಮಣ್ಣು ಮಾಡೋವರೆಗೂ ಬಂದು ಇಡೀ ಜಗತ್ತಿಗೆ ತೋರಿಸೋದು ನೀವುಗಳೇ, ಆಯ್ತಾ? ನೀವುಗಳು ದಯವಿಟ್ಟು ಈ ತರದ್ದು ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಅಪ್ಪ. ಓಕೆ.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.